ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಇವತ್ತು ಗೆರಾವು ಹಾಕಿದ್ದಾರೆ. ಆ ಮೂಲಕ ಡಿಎಫ್ಒ ಅವರನ್ನ ಅಮಾನತು ಮಾಡಬೇಕು ಮತ್ತೆ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಇಲಾಖೆ ಮುಂದ್ಗಡೆಗೆ ಕರವೇ ಕಾರ್ಯಕರ್ತರಿರ್ಬೋದು, ಗ್ರಾಮದ ರೈತರಿರ್ಬೋದು, ಜೊತೆಗೆ ವಿವಿಧ ಸಂಘಟನೆಯವರೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸಬಹುದು. ಇಲ್ಲಿ DC ಹಟಾವೋ ಜಿಲ್ಲೆಯನ್ನು ಬಚಾವೋ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗ್ತಿರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಕೂಡ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಿರಂತರವಾಗಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಅಲ್ಲಿ ಶ್ರೀಗಂಧದ ಮರಗಳಿರ್ಬೋದು ಅಥವಾ ಕುರುಚಲು ಕಾಡುಗಳನ್ನು ಕೂಡ ಅಲ್ಲಿ ಕಿತ್ತು ಹಾಕಲಾಗಿದೆ, JCB ಮೂಲಕ ಕಿತ್ತು ಹಾಕಲಾಗಿದೆ. ಈ ಒಂದು ಮರ ಕಳ್ಳತನದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಅವರ ಕುಮ್ಮಕ್ಕು ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಸ್ವತಃ ಇಲ್ಲಿರುವಂಥ ರೈತರು ಕೂಡ ಮಾಡ್ತಿರುವಂಥದ್ದು. ಆದರೆ ಈವರೆಗೂ ಒಬ್ಬ ಆರೋಪಿಯನ್ನು ಮಾತ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಅದು ಕೂಡ ಹೆಸರನ್ನು ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಇಲ್ಲಿ ಕ್ರಮ ಆಗಬೇಕು ಅನ್ನೋದು ಕೂಡ ಇಲ್ಲಿರುವಂಥ ರೈತರ ಒತ್ತಾಸೆ ಕೂಡ ಆಗ್ತಿರುವಂಥದ್ದು. ಜೊತೆಗೆ ಸಾಕಷ್ಟು ಹೋರಾಟಗಾರರಿದ್ದಾರೆ, ಅವರನ್ನು ಮಾತಾಡ್ತಾರೆ. ಸರ್, ಏನು ಹೇಳ್ತಾರೆ? ನಾವಿಲ್ಲಿ ಎಲ್ಲ ರೈತ ಬಂಧುಗಳೇ ವಿವಿಧ ಸಂಘಟನೆ ಪ್ರಮುಖರು ಇಲ್ಲಿ ಬಂದಿದ್ದೀವಿ. ಏನು ಅಭಿವೃದ್ಧಿಗೆ ವಿರೋಧ ಇಲ್ಲ, ಸೋಲಾರ್ ಪ್ಲ್ಯಾಂಟ್ಗೆ ವಿರೋಧ ಇಲ್ಲ. ಇಲ್ಲಿ ಸಂಬಂಧಪಟ್ಟದ ತಹಶೀಲ್ದಾರ್ ಇರ್ಬೋದು, DC ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ ಅಧಿಕಾರಿ ಇರ್ಬೋದು, ದಿಕ್ಕು ತಪ್ಪಿಸುವಂಥ ಸುಳ್ಳು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸೋಲಾರ್ ಪ್ಲ್ಯಾಂಟಿಗೆ ವಿರೋಧ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಅಭಿವೃದ್ಧಿಗೆ ವಿರೋಧ ಮಾಡ್ತೇವೆ ಅಂತ ಹೇಳ್ತೇವೆ. ಇಲ್ಲ, ನಾವು ಅಭಿವೃದ್ಧಿ ಪರವಾಗಿದ್ದೀವಿ. ಯಾವಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೇರೆ ಬೇರೆ ಪ್ರಾಜೆಕ್ಟ್ ಸಲುವಾಗಿ ಜಮೀನು ಬೇಕು, ಸರ್ಕಾರಿ ಜಮೀನು ಬೇಕಂದು ಪ್ರಪೋಸಲ್ ಬರುತ್ತೆ. ಆವಾಗ ಕಂದಾಯ ಇಲಾಖೆದವರು ಯಾವ ಪ್ರಾಜೆಕ್ಟ್ಗೆ ಯಾವ ಜಮೀನು ಕೊಡಬೇಕು ಅಷ್ಟು ಅವ್ರಿಗೆ ಅರಿವು ಇರಬೇಕು, ಅಷ್ಟು ಅವರು ಶಾಣತನ ಇರಬೇಕು. ಇವತ್ತು ಬಡಾಲ್ ಅಂಕಲ್ಗಿ ಗ್ರಾಮದ ವ್ಯಾಪ್ತಿಯಲ್ಲಿ 40 ಎಕರೆ ಭೂಮಿ ಥಿಕ್ ಫಾರೆಸ್ಟ್ ಇರುವಂಥ 8 ಎಕರೆ ಅಂತ ಜಾಗ ಅವರು ಅಲಾಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 10-15 ಎಕರೆ ಕಟಿಂಗ್ ಆಗಿದೆ. ಸುಮಾರು 10,000 ಗಿಡ ಕಟಿಂಗ್ ಆಗಿದೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇನ್ನೂ ಜರ ಸಡ್ಲ ಬಿಟ್ಟರೆ ಇನ್ನೂ ಒಂದು 15-20 ಸಾವಿರ ಗಿಡ ಟೋಟಲಿ ನಾಶ ಮಾಡ್ತಾರೆ. ನಮ್ದು ಒಂದು ಮಾಡ್ತಾ ಇದೆ, ಸೋಲಾರ್ ಪ್ಲ್ಯಾಂಟ್ ಆಗಬೇಕು. ಆ ಜಾಗದಲ್ಲಿ ಬೇಡ, ಎಲ್ಲಿ ಬಂಜರ ಭೂಮಿ ಇದೆ, ಬೆಳೆ ಬರುವಂಥ ಇಲ್ಲ ಅಂಥದ್ದು ಭೂಮಿ ಅವರು ಅಲಾಟ್ಮೆಂಟ್ ಮಾಡಬೇಕು. ಇವರು ಆಫೀಸಲ್ಲಿ ಕುತ್ಕೊಂಡು ಭೂಮಿ ಸ್ಯಾಂಕ್ಷನ್ ಮಾಡಿದ್ದಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿಲ್ಲ. ಇದು ನಮ್ಮ ಆರೋಪ ಇದೆ. ಈಗಷ್ಟೇ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಇಲ್ಲಿ ಶ್ರೀಗಂಧದ ಗಿಡಗಳಿಲ್ಲ ಅಂಥೇಳಿ. ನಾವು ಸ್ಪಾಟ್ ಹೋಗಿದ್ದೀವಿ, ಆವಾಗ ಫಾರೆಸ್ಟ್ ಆಫೀಸರ್ ಕೂಡ ಬಂದಿದ್ದರು. ಅಲ್ಲಿ ಇಲ್ಲಿ ಬಿಟ್ಟಿದ್ದು ಶ್ರೀಗಂಧದ ಗಿಡಗಳು ಸಿಕ್ಕಿದ್ದಾವೆ, ಅವರು ಸೀಸ್ ಮಾಡಿದ್ದಾರೆ. ಬೇರೆ ಸಹಿತ ಗಿಡ ಕಿತ್ಕೊಂಡು ಹೋಗಿದ್ದು ಕೂಡ ಅಲ್ಲಿ ತೋರಿಸಿದ್ದೀವಿ. ಸರ್, ತಾವೇನು ಏನಿಲ್ಲ, ಇವತ್ತಿನ ದಿವಸ ಅನ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಮಾಡಿದಂಥ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇಬ್ಬರಿಗೂ ಧಿಕ್ಕಾರ ಕೊಟ್ಟು ತಾವು ಮಾಡುವಂಥ ಸೋಲಾರ್ ಪ್ಯಾನಲ್ ಮಾಡಲಿಕ್ಕೆ ನಮ್ಮದೇನು ವಿರೋಧಿಲ್ಲ, ಮಾಡಿರಿ. ಆದ್ರೆ ಆ ಅರಣ್ಯದೊಳಗೆ ಬೇಡ, ಅರಣ್ಯ ಹಾಳು ಮಾಡಿ ಪರಿಸರ ನಾಶ ಮಾಡಿ ಮಾಡುವಂಥದ್ದು ಏನು ಉಪಯೋಗ ಇಲ್ಲ. ಅದಕ್ಕೆ ಕೂಡಲೇ ಈ ಏನು ಕಾಡು ನಾಶ ಮಾಡಿದಾರಲ್ಲ ಇವರೆಲ್ಲ ಫಾರೆಸ್ಟ್ ಅಧಿಕಾರಿಗಳು ಆಮೇಲೆ ಜಿಲ್ಲಾಧಿಕಾರಿಗಳು ತಕ್ಷಣ ವರ್ಗಾವಣೆ ಆಗಬೇಕು, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಮಾಂತ ಜೊತೆ ಮೈಲಾರಿಪ್ರಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಇವತ್ತು ಗೆರಾವು ಹಾಕಿದ್ದಾರೆ. ಆ ಮೂಲಕ ಡಿಎಫ್ಒ ಅವರನ್ನ ಅಮಾನತು ಮಾಡಬೇಕು ಮತ್ತೆ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಇಲಾಖೆ ಮುಂದ್ಗಡೆಗೆ ಕರವೇ ಕಾರ್ಯಕರ್ತರಿರ್ಬೋದು, ಗ್ರಾಮದ ರೈತರಿರ್ಬೋದು, ಜೊತೆಗೆ ವಿವಿಧ ಸಂಘಟನೆಯವರೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸಬಹುದು. ಇಲ್ಲಿ DC ಹಟಾವೋ ಜಿಲ್ಲೆಯನ್ನು ಬಚಾವೋ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗ್ತಿರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಕೂಡ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಿರಂತರವಾಗಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಅಲ್ಲಿ ಶ್ರೀಗಂಧದ ಮರಗಳಿರ್ಬೋದು ಅಥವಾ ಕುರುಚಲು ಕಾಡುಗಳನ್ನು ಕೂಡ ಅಲ್ಲಿ
ಕಿತ್ತು ಹಾಕಲಾಗಿದೆ, JCB ಮೂಲಕ ಕಿತ್ತು ಹಾಕಲಾಗಿದೆ. ಈ ಒಂದು ಏನು ಮರ ಕಳ್ಳತನದಲ್ಲಿ ಸಚಿವ ಹೆಬ್ಬಾಳ್ಕರ್ ಅವರ ಕುಮ್ಮಕ್ಕು ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಸ್ವತಃ ಇಲ್ಲಿರುವಂಥ ರೈತರು ಕೂಡ ಮಾಡ್ತಿರುವಂಥದ್ದು. ಆದರೆ ಈವರೆಗೂ ಒಬ್ಬ ಏನು ಆರೋಪಿಯನ್ನು ಮಾತ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ, ಅದು ಕೂಡ ಹೆಸರನ್ನು ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಇಲ್ಲಿ ಕ್ರಮ ಆಗಬೇಕು ಅನ್ನೋದು ಕೂಡ ಇಲ್ಲಿರುವಂಥ ರೈತರ ಒತ್ತಾಸೆ ಕೂಡ ಆಗ್ತಿರುವಂಥದ್ದು. ಜೊತೆಗೆ ಸಾಕಷ್ಟು ಹೋರಾಟಗಾರರಿದ್ದಾರೆ, ಅವರನ್ನು ಮಾತಾಡ್ತಾರೆ. ಏನು ಹೇಳ್ತಾರೆ? ನಾವಿಲ್ಲಿ ಎಲ್ಲ ರೈತ ಬಂಧುಗಳೇ ವಿವಿಧ ಸಂಘಟನೆ ಪ್ರಮುಖರು ಇಲ್ಲಿ ಬಂದಿದ್ದೀವಿ. ಏನು ಅಭಿವೃದ್ಧಿಗೆ ವಿರೋಧ ಇಲ್ಲ, ಸೋಲಾರ್ ಪ್ಲ್ಯಾಂಟ್ಗೆ ವಿರೋಧ ಇಲ್ಲ. ಇಲ್ಲಿ ಸಂಬಂಧಪಟ್ಟದ ತಹಶೀಲ್ದಾರ್ ಆಫೀಸ್ ತಹಶೀಲ್ದಾರ್ ಇರ್ಬೋದು, DC ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ ಅಧಿಕಾರಿ ಇರ್ಬೋದು. ದಿಕ್ಕು ತಪ್ಪಿಸುವಂಥ ಸುಳ್ಳು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸೋಲಾರ್ ಪ್ಲ್ಯಾಂಟಿಗೆ ವಿರೋಧ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಅಭಿವೃದ್ಧಿಗೆ ವಿರೋಧ ಮಾಡ್ತೇವೆ ಅಂತ ಹೇಳ್ತೇವೆ. ಇಲ್ಲ, ನಾವು ಅಭಿವೃದ್ಧಿ ಪರವಾಗಿದ್ದೀವಿ. ಯಾವಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೇರೆ ಬೇರೆ ಪ್ರಾಜೆಕ್ಟ್ ಸಲುವಾಗಿ ಜಮೀನು ಬೇಕು, ಸರ್ಕಾರಿ ಜಮೀನು ಬೇಕಂದು ಒಂದು ಪ್ರಪೋಸಲ್ ಬರುತ್ತೆ. ಆವಾಗ ಕಂದಾಯ ಇಲಾಖೆದವರು ಯಾವ ಪ್ರಾಜೆಕ್ಟ್ಗೆ ಯಾವ ಜಮೀನು ಕೊಡಬೇಕು ಅಷ್ಟು ಅವ್ರಿಗೆ ಅರಿವು ಇರಬೇಕು, ಅಷ್ಟು ಅವರು ಶಾಣತನ ಇರಬೇಕು. ಇವತ್ತು ಬಡಾಲ್ ಅಂಕಲ್ಗಿ ಗ್ರಾಮದ ವ್ಯಾಪ್ತಿಯಲ್ಲಿ 40 ಎಕರೆ ಭೂಮಿ ಥಿಕ್ ಫಾರೆಸ್ಟ್ ಇರುವಂಥ 8 ಎಕರೆ ಅಂತ ಜಾಗ ಅವರು ಅಲಾಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 10-15 ಎಕರೆ ಕಟಿಂಗ್ ಆಗಿದೆ. ಸುಮಾರು 10,000 ಗಿಡ ಕಟಿಂಗ್ ಆಗಿದೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇನ್ನೂ ಜರ ಸಡ್ಲ ಬಿಟ್ಟರೆ ಇನ್ನೂ ಒಂದು 15-20 ಸಾವಿರ ಗಿಡ ಟೋಟಲಿ ನಾಶ ಮಾಡ್ತಾರೆ. ನಮ್ದು ಒಂದು ಮಾಡ್ತಾ ಇದೆ, ಸೋಲಾರ್ ಪ್ಲ್ಯಾಂಟ್ ಆಗಬೇಕು. ಆ ಜಾಗದಲ್ಲಿ ಬೇಡ, ಎಲ್ಲಿ ಬಂಜರ ಭೂಮಿ ಇದೆ, ಬೆಳೆ ಬರುವಂಥ ಇಲ್ಲ ಅಂಥದ್ದು ಭೂಮಿ ಅವರು ಅಲಾಟ್ಮೆಂಟ್ ಮಾಡಬೇಕು. ಇವರು ಆಫೀಸಲ್ಲಿ ಕುತ್ಕೊಂಡು ಭೂಮಿ ಸ್ಯಾಂಕ್ಷನ್ ಮಾಡಿದ್ದಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿಲ್ಲ. ಇದು ನಮ್ಮ ಆರೋಪ ಇದೆ. ಈಗಷ್ಟೇ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಇಲ್ಲಿ ಶ್ರೀಗಂಧದ ಗಿಡಗಳಿಲ್ಲ ಅಂಥೇಳಿ. ನಾವು ಸ್ಪಾಟ್ ಹೋಗಿದ್ದೀವಿ, ಆವಾಗ ಫಾರೆಸ್ಟ್ ಆಫೀಸರ್ ಕೂಡ ಬಂದಿದ್ದರು. ಅಲ್ಲಿ ಇಲ್ಲಿ ಬಿಟ್ಟಿದ್ದು ಶ್ರೀಗಂಧದ ಗಿಡಗಳು ಸಿಕ್ಕಿದ್ದಾವೆ, ಅವರು ಸೀಸ್ ಮಾಡಿದ್ದಾರೆ. ಬೇರೆ ಸಹಿತ ಗಿಡ ಕಿತ್ಕೊಂಡು ಹೋಗಿದ್ದು ಕೂಡ ಅಲ್ಲಿ ತೋರಿಸಿದ್ದೀವಿ. ಸರ್ ತಾವೇನು ಏನಿಲ್ಲ, ಇವತ್ತಿನ ದಿವಸ ಅನ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಮಾಡಿದಂಥ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇಬ್ಬರಿಗೂ ಧಿಕ್ಕಾರ ಕೊಟ್ಟು ತಾವು ಮಾಡುವಂಥ ಸೋಲಾರ್ ಪ್ಯಾನಲ್ ಮಾಡಲಿಕ್ಕೆ ನಮ್ಮದೇನು ವಿರೋಧಿಲ್ಲ, ಮಾಡಿರಿ. ಆದ್ರೆ ಆ ಅರಣ್ಯದೊಳಗೆ ಬೇಡ, ಅರಣ್ಯ ಹಾಳು ಮಾಡಿ ಪರಿಸರ ನಾಶ ಮಾಡಿ ಮಾಡುವಂಥದ್ದು ಏನು ಉಪಯೋಗ ಇಲ್ಲ. ಅದಕ್ಕೆ ಕೂಡಲೇ ಈ ಏನು ಕಾಡು ನಾಶ ಮಾಡಿದಾರಲ್ಲ ಇವರೆಲ್ಲ ಫಾರೆಸ್ಟ್ ಅಧಿಕಾರಿಗಳು, ಆಮೇಲೆ ಜಿಲ್ಲಾಧಿಕಾರಿಗಳು ತಕ್ಷಣ ವರ್ಗಾವಣೆ ಆಗಬೇಕು, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಮಾಂತ ಜೊತೆ ಮೈಲಾರಿಪ್ರಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಇವತ್ತು ಗೆರಾವು ಹಾಕಿದ್ದಾರೆ. ಆ ಮೂಲಕ DFO ಅವರನ್ನ ಅಮಾನತು ಮಾಡಬೇಕು ಮತ್ತೆ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಇಲಾಖೆ ಮುಂದುಗಡೆಗೆ ಕರವೇ ಕಾರ್ಯಕರ್ತರಿರ್ಬೋದು, ಗ್ರಾಮದ ರೈತರಿರ್ಬೋದು, ಜೊತೆಗೆ ವಿವಿಧ ಸಂಘಟನೆಯವರೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಇಲ್ಲಿ DC ಹಟಾವೋ ಜಿಲ್ಲೆಯನ್ನು ಬಚಾವೋ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗ್ತಿರುವಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಕೂಡ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಿರಂತರವಾಗಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಅಲ್ಲಿ ಶ್ರೀಗಂಧದ ಮರಗಳಿರ್ಬೋದು ಅಥವಾ ಕುರುಚಲು ಕಾಡುಗಳನ್ನು ಕೂಡ ಅಲ್ಲಿ ಕಿತ್ತು ಹಾಕಲಾಗಿದೆ, JCB ಮೂಲಕ ಕಿತ್ತು ಹಾಕಲಾಗಿದೆ. ಈ ಒಂದು ಏನು ಮರ ಕಳ್ಳತನದಲ್ಲಿ ಸಚಿವ ಹೆಬ್ಬಾಳ್ಕರ್ ಅವರ ಕುಮ್ಮಕ್ಕು ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಸ್ವತಃ ಇಲ್ಲಿರುವಂಥ ರೈತರು ಕೂಡ ಮಾಡ್ತಿರುವಂಥದ್ದು. ಆದರೆ ಈವರೆಗೂ ಒಬ್ಬ ಏನು ಆರೋಪಿಯನ್ನು ಮಾತ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ, ಅದು ಕೂಡ ಹೆಸರನ್ನು ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಇಲ್ಲಿ ಕ್ರಮ ಆಗಬೇಕು ಅನ್ನೋದು ಕೂಡ ಇಲ್ಲಿರುವಂಥ ರೈತರ ಒತ್ತಾಸೆ ಕೂಡ ಆಗ್ತಿರುವಂಥದ್ದು. ಜೊತೆಗೆ ಸಾಕಷ್ಟು ಹೋರಾಟಗಾರರಿದ್ದಾರೆ, ಅವರನ್ನು ಮಾತಾಡ್ತಾರೆ. ಏನು ಹೇಳ್ತಾರೆ? ನಾವಿಲ್ಲಿ ಎಲ್ಲ ರೈತ ಬಂಧುಗಳೇ ವಿವಿಧ ಸಂಘಟನೆ ಪ್ರಮುಖರು ಇಲ್ಲಿ ಬಂದಿದ್ದೀವಿ. ಏನು ಅಭಿವೃದ್ಧಿಗೆ ವಿರೋಧ ಇಲ್ಲ, ಸೋಲಾರ್ ಪ್ಲ್ಯಾಂಟ್ಗೆ ವಿರೋಧ ಇಲ್ಲ. ಇಲ್ಲಿ ಸಂಬಂಧಪಟ್ಟದ ತಹಶೀಲ್ದಾರ್